ನಮಸ್ಕಾರ, ಮಂಜೂಸ್ ಕೈ ರುಚಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮನೆಯೊಳಗೆ ಭಾಳ ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಸೇರುವಂಥ ಸಾಯಂಕಾಲದ ತಿಂಡಿಗಳನ್ನ ನೋಡೋಣ್ರಿ. ಪೊಟ್ಯಾಟೊ ಚೀಸ್ ಬಾಲ್ಸ್ ಮತ್ತು ಪೊಟ್ಯಾಟೊ ನಗೆಟ್ಸ್, ಸ್ಮೈಲಿ ಮತ್ತು ಪೊಟ್ಯಾಟೊ ಬೈಟ್ಸ್, ಇವು ಎಲ್ಲ ಮಕ್ಕಳಿಗೆ ಸೇರುವಂಥ ತಿಂಡಿಗಳು. ಭಾಳ ಈಸಿಯಾಗಿ ಮನ್ಯಾಗ ಮಾಡ್ಕೋಬೋದು ನೋಡ್ರಿ. ಕಿಟ್ಟಿ ಪಾರ್ಟಿಗೆ ಮತ್ತು ಯಾರಾದರೂ ಗೆಸ್ಟ್ ಬರೋರಿದ್ರೆ ಸ್ಟಾರ್ಟರ್ಸ್ ಅಂಥೇಳಿ ಮಾಡ್ಕೊಂಡು ತಿನ್ಬೋದು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಈಗ ಒಂದು ಬೌಲೊಳಗೆ 4 ಕುದಿಸಿದಂಥ ಆಲೂಗಡ್ಡೆ ತೊಗೊಂಡೇನ್ರಿ. ಇದನ್ನು ದಪ್ಪ ತುರಿ ಮನೇಲೆ ತುರ್ಕೊಳ್ತೀನಿ. ಈ ತುರ್ಕೊಂಡಿರೋ ಆಲೂಗಡ್ಡೆಯೊಳಗೆ ಒಂದು ಬೌಲಷ್ಟು ತೆಗೆದು ಸೈಡ್ ಇಡ್ತೀನಿ ರೀ. ಈಗ ಇದನ್ನು ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ 2.5 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀನಿ. 1/4 ಟೀ ಸ್ಪೂನು ಕಾಳುಮೆಣಸು ಪುಡಿ, 1/4 ಟೀ ಸ್ಪೂನು ಬೆಳ್ಳುಳ್ಳಿ ಪೌಡರು, 1/4 ಟೀ ಸ್ಪೂನು ಉಳ್ಳಾಗಡ್ಡಿ ಪೌಡ್ರ್, ಸ್ವಲ್ಪ ಹೊರಗೇನು ಹಾಕೋತೀನಿ. ಸ್ವಲ್ಪ ಪಿಜ್ಜಾ ಮಿಕ್ಸ್, 1/4 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 2 3 ಟೇಬಲ್ ಸ್ಪೂನು ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳಿಕತ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿಕತ್ತೀನಿ. ಇದನ್ನೆಲ್ಲ ಕೈಯಿಂದ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಿಮ್ಮ ಕಡೆ ಬೆಳ್ಳುಳ್ಳಿ ಪೌಡ್ರ್ ಇರ್ದಿದ್ರೆ ನೀವು ಬೆಳ್ಳುಳ್ಳಿ ಸುಲಿದು ಅದನ್ನು ತುರಿದು ಹಾಕ್ಕೋಬೋದು. ಉಳ್ಳಾಗಡ್ಡಿ ಪೌಡ್ರ್ ಇರ್ದಿದ್ರೆ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಮನೆಯೊಳಗೆ ಯಾರ ಗೆಸ್ಟ್ ಅದು ಬರೋರಿದ್ರೆ ಇದನ್ನು ಮುಂಚೆನೇ ಮಾಡಿ ಫ್ರೀಝರಲ್ಲಿ ಇಟ್ಕೋಬೋದು. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೀನಿ ನೋಡ್ರಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದು ಮಿಕ್ಸ್ ಮಾಡಿದಂಥ ಆಲೂಗಡ್ಡೆ ಹಿಟ್ಟನ್ನು ತೊಗೊಳ್ತೀನಿ. ಈಗ ಕೈಯಿಂದ ಹಿಂಗೆ ರೋಲ್ ಗತೆ ಮಾಡ್ಕೊಳ್ಳೋಣ್ರಿ. ಹಿಂಗೆ ಮಾಡ್ಕೊಂಡಾದ್ಮೇಲೆ ಪೊಟ್ಯಾಟೊ ನಗೆಟ್ಸ್ ನಿಮಗೆ ಸ್ವಲ್ಪ ದೊಡ್ಡ ಸಣ್ಣ ಸೈಜ್ ನೋಡ್ಕೊಂಡು ಕಟ್ ಮಾಡ್ಕೋಬೇಕ್ರಿ ಚಾಕುದಿಂದ. ಎಲ್ಲ ಪೊಟ್ಯಾಟೊ ನಗೆಟ್ಸ್ಗಳನ್ನ ಹಿಂಗೆ ಮಾಡಿಕೊಂಡು ಸೈಡ್ ಒಂದು ಬೌಲ್ದಾಗ ಇಡೋಣ್ರಿ. ಆಗಲೇ ಮಾಡಿದಂಥ ಆಲೂಗಡ್ಡೆ ಮಿಕ್ಸರ್ ಏನು ಉಳಿದಿತ್ತಲ್ಲ ಅದರಿಂದನೇ ಪೊಟ್ಯಾಟೊ ಚೀಸ್ ಬಾಲ್ ಮಾಡ್ಕೊಳ್ಳೋಣ. ಒಂದು ಚೀಸ್ ಕ್ಯೂಬ್ ತೊಗೊಂಡೇನ್ರಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಆಲೂಗಡ್ಡೆ ಉಂಡೆ ತೊಗೊಳ್ತೀನಿ ರೀ. ನಮಗೆ ಯಾವ ಸೈಜ್ ಬೇಕು ಅದನ್ನು ತೊಗೋಬೋದು. ದೊಡ್ಡದು ತೊಗೋಬೋದು, ಸಣ್ಣದು ತೊಗೋಬೋದು. ಅದರೊಳಗೆ ಒಂದು ಕಟ್ ಮಾಡಿದ ಚೀಸ್ ಪೀಸ್ ಇಟ್ಟು ಬಾಲ್ ಕರೆಕ್ಟಾಗಿ ಗುಂಡಕ್ಕೆ ಮಾಡ್ಕೊಳ್ತೀನಿ ರೀ. ನೋಡಿರಿ, ಪೊಟ್ಯಾಟೊ ಚೀಸ್ ಬಾಲ್ ರೆಡಿ ಆಗೈತಿ. ಹಿಂಗೆ ಎಲ್ಲನೂ ಮಾಡ್ಕೊಳ್ಳೋಣ್ರಿ.
ಇನ್ನೊಂದು ಬೌಲೊಳಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಳುವಂಗೆ ಕಲಿಸ್ಕೊಳ್ತೀನಿ ರೀ. ಈಗ ನೋಡ್ರಿ, ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಇದನ್ನು ಸೈಡ್ ಇಡೋಣ. ಈಗ ಇನ್ನೊಂದು ಬೌಲ್ ಒಳಗೆ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಹೊರಗೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಮಾಡಿದಂಥ ನಗೆಟ್ಸು ಮತ್ತು ಚೀಸ್ ಬಾಲ್ ಏನದಾವಲ್ರಿ, ಅದನ್ನು ಕಲಸಿದಂಥ ಕಾರ್ನ್ಫ್ಲೋರ್ ಒಳಗೆ ಅದ್ದಿ ಆಮೇಲೆ ಬ್ರೆಡ್ ಕ್ರಮ್ಸ್ ಒಳಗೆ ಹಾಕ್ಕೊಳ್ಳೋಣ್ರಿ. ಈಗ ಮತ್ತೊಂದು ಸರಿ ಇದನ್ನು ಕಾರ್ನ್ ಸ್ಟಾರ್ಚ್ ಒಳಗೆ ಎದ್ದೊಣ್ರಿ. ಅದನ್ನು ಎತ್ತಿ ಮತ್ತು ಬ್ರೆಡ್ ಕ್ರಮ್ಸ್ ಒಳಗೆ ಹಾಕ್ಕೊಳ್ಳೋಣ್ರಿ. ಅಂದ್ರೆ ಬ್ರೆಡ್ ಕ್ರಮ್ಸು ಚೆಂದಂಗೆ ಹತ್ಕೊಳ್ತಾವೆ. ಅದ್ರ ಸಲುವಾಗಿ ಡಬಲ್ ಕೋಟಿಂಗ್ ಮಾಡ್ಕೊಂಡ್ರೆ ತಿನ್ಲಿಕ್ಕೂ ಭಾಳ ಚಲೋ ಅನ್ನಿಸ್ತದೆ. ನೋಡ್ರಿ, ರೆಡಿ ಆಗ್ಯದೀಗ. ಉಳಿದದ್ದನ್ನು ಎಲ್ಲ ಹಿಂಗೆ ಮಾಡ್ಕೊತೀನಿ ನೋಡ್ರಿ. ಆಗಲೇ ಮಾಡಿಟ್ಟಂಥ ಪೊಟ್ಯಾಟೊ ಚೀಸ್ ಬಾಲ್ಗಳನ್ನು ಸೇಮ್ ಹಿಂಗೆ ಮಾಡ್ಕೊಳ್ತೀನಿ ರೀ. ಈಗ ಇವು ರೆಡಿ ಆಗ್ಯಾವ. ಇವನ್ನ ಫ್ರಿಜ್ ಒಳಗೆ ಇಡ್ತೀನಿ ರೀ ಒಂದು 20-30 ನಿಮಿಷ. ಈಗ ಇನ್ನೊಂದು ಬೌಲ್ ಅಂದ್ರೆ ಆಗಲೇ ಕಲಸಿದಂಥ ಬೌಲ ತೊಗೊಂಡೇನಿ ರೀ. ಇದ್ರೊಳಗೆ ಒಂದು ವಾಟೆದಷ್ಟು ಆಲೂಗಡ್ಡೆ ತೆಗೆದಿಟ್ಟಿದ್ವಿ ನೋಡ್ರಿ, ಬಟಾಟೆ ತುರ್ಕೊಂಡಿದ್ದ, ಅದನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳ್ಲಿಕ್ಕತ್ತೀನಿ. ಹಾಕ್ಕೊಂಡು ಚೆಂದಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ ರೀ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ ರೀ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹೆಚ್ಚು ಕಡಿಮೆ ಕಾರ್ನ್ಫ್ಲೋರ್ ನೋಡ್ಕೊಂಡು ಹಾಕ್ಕೋಬೋದು. ಈಗಿದು ರೆಡಿ ಆಗ್ಯದ ನೋಡ್ರಿ. ಈಗ ಒಂದು ಲಟ್ಸು ಮನೆ ಮೇಲೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಈಗ ಮಾಡ್ಕೊಂಡಂಥ ಆಲೂಗಡ್ಡೆ ಮಿಶ್ರಣ ಏನದ ಅಲ್ರಿ, ಅದನ್ನಿಟ್ಟು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ದಪ್ಪಾಗಿ ಲಟ್ಸ್ಕೊಳ್ಳೋಣ. ಈಗಿದು 1 ಇಂಚಷ್ಟು ಇಷ್ಟು ದಪ್ಪ ಇರ್ಬೇಕು ನೋಡ್ರಿ. ಈಗ ಇಲ್ಲಿ ಒಂದು ಸ್ಟೀಲ್ ರಿಂಗ್ ತೊಗೊಂಡು ಕಾರ್ನ್ಫ್ಲೋರ್ದಾಗ ಎದ್ದೆ ಕಟ್ ಮಾಡ್ಕೊತೇನೆ ನೋಡ್ರಿ, ಎಲ್ಲ ರೌಂಡ್ ಶೇಪ್ಗಳನ್ನ. ಉಳಿದದ್ದು ಹಿಟ್ಟು ಸೈಡ್ ಇಟ್ಟು ಈಗ ಸ್ಮೈಲಿ ಫೇಸ್ ಮಾಡ್ಕೊಳ್ಳೋಣ್ರಿ. ಒಂದು ನಾ ಸ್ಟೀಲ್ ಸ್ಟ್ರಾ ತೊಗೊಂಡೇನಿ, ಕಾರ್ನ್ಫ್ಲೋರ್ದಾಗ ಅದ್ದಿ
ಅದ್ರದ್ದು 2 ಕಣ್ಣು ಮಾಡ್ಕೊಳ್ಲಿಕ್ಕತ್ತೀನಿ ನೋಡ್ರಿ. ಈಗ ಇಲ್ಲಿ ಒಂದು ಸ್ಪೂನ್ ತೊಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಹಚ್ಚಿ ಸ್ಮೈಲ್ ಫೇಸ್ ಮಾಡ್ಲಿಕ್ಕತ್ತೇನೆ ನೋಡ್ರಿ. ಈಗ ಎಲ್ಲ ಸ್ಮೈಲಿಗಳು ಹಿಂಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಇವೆಲ್ಲ ರೆಡಿ ಆಗ್ಯಾವ್ರಿ. ಸ್ವಲ್ಪ ಸ್ಮೈಲಿ ಫೇಸ್ ಕೆಳಗೆ ಜಕ್ಕೊಳ್ಳೋಣ, ಅಂದ್ರೆ ಚಲೋ ಕಾಣ್ತದಿದು. ಈಗ ಇವನ್ನೆಲ್ಲ ಒಂದು ಪ್ಲೇಟ್ ಒಳಗೆ ಹಾಕಿ ಫ್ರೀಝರ್ ಒಳಗೆ ಇಡ್ತೀನಿ ನಾನು. ಆಗಲೇ ಉಳಿದಿದ್ದಂಥ ಪೊಟ್ಯಾಟೊ ಹಿಟ್ಟಿತ್ತು ನೋಡ್ರಿ, ಅದನ್ನು ಚೆಂದಂಗೆ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದು ಫೋರ್ಕ್ಲೆ ಅದಕ್ಕೊಂದು ಮಾರ್ಕ್ ಪ್ರೆಸ್ ಮಾಡೋಣ. ಇದು ಪೊಟ್ಯಾಟೊ ಬೈಟ್ಸ್ ರೆಡಿ ಆಗ್ತದೆ ನೋಡ್ರಿ. ಈಗ ಇವನು ಎಲ್ಲ ಫ್ರಿಜ್ ಒಳಗೆ ಇಡೋಣ್ರಿ. ಇವನ್ನೆಲ್ಲ ಫ್ರೀಝರ್ದಾಗ ಇಟ್ಟಿದ್ದೆ ನಾನು. ನಿಮಗೆ ಬೇಕಾದ್ರೆ ಇವನ್ನ ಸ್ವಲ್ಪ ಹೊತ್ತು ಫ್ರೀಝರ್ ಒಳಗೆ ಇಟ್ಟಾದ್ಮೇಲೆ ಜಿಪ್ಲಾಕ್ ಬ್ಯಾಗ್ದಾಗ ಹಾಕಿ ಸ್ಟೋರ್ ಮಾಡ್ಬೋದು 15-20 ದಿವಸ. ಆಮೇಲೆ ಯಾವಾಗ ಬೇಕಾಗ್ತದೆ ನೋಡ್ರಿ ಅವಾಗ ಇವನ್ನ ಕರ್ಕೋಬೋದು. ಬರ್ಡೇ ಪಾರ್ಟಿಗದು ಮುಂಚೆನೇ ಮಾಡಿಟ್ಕೋಬೋದು ನೋಡ್ರಿ ಇದನ್ನು. ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ಫ್ರೈ ಮಾಡ್ಕೋಕ್ಕಿಂತ 10 ನಿಮಿಷ ಮೊದಲು ಇವನು ಹೊರಗೆ ತೆಗೆದಿಟ್ಕೋಬೇಕ್ರಿ ಫ್ರಿಜ್ಜಿಂದ, ಅಂದ್ರೆ ಫ್ರೀಝರ್ದಿಂದ. ಈಗಿಲ್ಲಿ ಎಣ್ಣೆ ಕಾಯಕ್ಕಿಟ್ಟೆನು ನೋಡ್ರಿ. ಭಾಳ ಕಡಕ್ ಕಾಯಿಸ್ಬಾರ್ದು, ಮೀಡಿಯಮ್ ಫ್ಲೇಮ್ ಮೇಲೆ ಕಾಯಿಸ್ಕೊಂಡು ಇವನ್ನ ಫ್ರೈ ಮಾಡ್ಕೋಬೇಕ್ರಿ. ಈಗ ಇವು ಚೆಂದಂಗೆ ಫ್ರೈ ಆಗ್ಯಾವ್ರಿ. ಇವನ್ನ ಪ್ಲೇಟಿಗೆ ತಕ್ಕೋತೀನಿ ರೀ. ಈಗ ಸ್ಮೈಲಿಗಳ್ನು ಫ್ರೈ ಮಾಡಿ ತಕ್ಕೋತೀನಿ ನೋಡ್ರಿ. ಈಗ ಸ್ಮೈಲಿಗಳು ರೆಡಿ ಆಗ್ಯಾವ್ರಿ. ಒಂದು ಪ್ಲೇಟಿಗೆ ಹಾಕೋತೀನಿ. ಈಗ ಪೊಟ್ಯಾಟೊ ನಗೆಟ್ಸ್ ಹಾಕ್ಕೊಂಡು ಕರ್ಕೊಂಡು ತಕ್ಕೋತೀನಿ ರೀ. ಈಗ ಇವು ರೆಡಿ ಆಗ್ಯಾವ. ಇವನ್ನ ಪ್ಲೇಟಿಗೆ ತಕ್ಕೋತೇನೆ ನೋಡ್ರಿ. ಉಳಿದದ್ದು ಎಲ್ಲ ಹಿಂಗೆ ಈಗ ಪೊಟ್ಯಾಟೊ ಚೀಸ್ ಬಾಲ್ ಹಾಕಿ ಫ್ರೈ ಮಾಡಿ ತಗೊಳ್ತೇನೆ ನೋಡ್ರಿ. ಇವನು ಚೆಂದಂಗೆ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆಂದಂಗೆ ಫ್ರೈ ಮಾಡಿ ತಕ್ಕೋಬೇಕು. ಇವು ಚೆಂದಂಗೆ ಫ್ರೈ ಆಗ್ಯಾವ ನೋಡ್ರಿ. ಇವನು ಪ್ಲೇಟಿಗೆ ಹಾಕೋತೀನಿ ಈಗ. ನೋಡ್ರಿ ಮನೆಯೊಳಗೆ ಎಷ್ಟು ಸುಲಭವಾಗಿ ನಾವು ಈ ಸ್ನ್ಯಾಕ್ಸ್ಗಳನ್ನ ಮಾಡ್ಕೋಬಹುದು ಅಂತ. ನೋಡಿದ್ರಲ್ಲ, ಪೊಟ್ಯಾಟೊ ಬೈಟ್ಸ್, ಪೊಟ್ಯಾಟೊ ನಗೆಟ್ಸ್, ಸ್ಮೈಲಿ, ಪೊಟ್ಯಾಟೊ ಚೀಸ್ ಬಾಲ್ ರೆಡಿ ಆಗ್ಯಾವ ನೋಡ್ರಿ. ಇವನ್ನ ಸಾಸ್ ಜೊತೆ ಹಚ್ಕೊಂಡು ತಿನ್ಬೋದು.